ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಾಟ್ನದಾರ್. ಸತ್ಯದ ಪರ ಧ್ವನಿ, ಸಮಾಜದ ಪರ ಪತ್ರಿಕೋದ್ಯಮ. ಹಿರಿಯೂರಿನಲ್ಲಿ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ನೂತನ ಘಟಕಕ್ಕೆ ಚಾಲನೆ. ಪ್ರತಿಭಾ ಪುರಸ್ಕಾರ, ಗಣ್ಯರಿಗೆ ಸನ್ಮಾನ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸತ್ಯಾಂಶವನ್ನು ಸಮಾಜದ ಮುಂದೆ ನಿಷ್ಪಕ್ಷಪಾತವಾಗಿ ಅನಾವರಣಗೊಳಿಸುವ ಜವಾಬ್ದಾರಿಯುತ ಪತ್ರಿಕೋದ್ಯಮಕ್ಕೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಹಿರಿಯೂರಿನಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ನೂತನ ತಾಲೂಕು ಘಟಕವನ್ನು ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪತ್ರಿಕೋದ್ಯಮದ ಶಕ್ತಿ ಅಪಾರ, ಜವಾಬ್ದಾರಿಯೂ ಅಷ್ಟೇ ದೊಡ್ಡದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್, ಪತ್ರಿಕೆ ಹಾಗೂ ಮಾಧ್ಯಮಗಳು ಸಮಾಜಕ್ಕೆ ಸತ್ಯಾಂಶವನ್ನು ನೇರವಾಗಿ ತಲುಪಿಸುವ ಪ್ರಮುಖ ಕೊಂಡಿಯಾಗಿವೆ. ಪತ್ರಕರ್ತರು ನಿಷ್ಠೆ, ಧೈರ್ಯ, ವಸ್ತುನಿಷ್ಠತೆ ಮತ್ತು ಸಾಮಾಜಿಕ ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಒಬ್ಬ ಪತ್ರಕರ್ತನ ವರದಿ ಜನಪ್ರತಿನಿಧಿಯ ರಾಜಕೀಯ ಭವಿಷ್ಯದ ಮೇಲೆಯೇ ಪರಿಣಾಮ ಬೀರುವಷ್ಟು ಪತ್ರಿಕೋದ್ಯಮ ಪ್ರಬಲವಾಗಿದೆ. ಹೀಗಾಗಿ ಈ ಶಕ್ತಿಯನ್ನು ಸಮಾಜದ ಹಿತಕ್ಕಾಗಿ, ಜನರ ಧ್ವನಿಯಾಗಿ ಹಾಗೂ ಅನ್ಯಾಯದ ವಿರುದ್ಧ ಬಳಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಪತ್ರಕರ್ತ ಓನರ್ಗಳಿಗೆ ಮಾತ್ರ ಲಾಭ ಇದೆ ವಿನಃ ಪತ್ರಕರ್ತರಿಗೆ ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಬೆಲೆ ಇಲ್ಲ. ನೀವು ನಿಜವಾದ ಪತ್ರಕರ್ತ ಆಗಿದ್ರೆ 25 ವರ್ಷದ ಹಿಂದೆ ಒಗ್ಗಟ್ಟಿನ ಪತ್ರಿಕೋದ್ಯಮ ಜನರ ವಿಶ್ವಾಸ ಗಳಿಸಲಿ. ಹಿರಿಯ ರೈತ ಹೋರಾಟಗಾರ ಕಸವನಹಳ್ಳಿ ರಮೇಶ್ ಮಾತನಾಡಿ, ಪತ್ರಕರ್ತರು ಹಾಗೂ ಮಾಧ್ಯಮ ಸಂಘಟನೆಗಳು ಪರಸ್ಪರ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಸಮಾಜಕ್ಕೆ ಇನ್ನಷ್ಟು ಪರಿಣಾಮಕಾರಿ ಸಂದೇಶ ನೀಡಲು ಸಾಧ್ಯ. ಗ್ರಾಮೀಣ ಜನರ ಸಮಸ್ಯೆಗಳು, ರೈತರ ಸಂಕಷ್ಟ ಹಾಗೂ ಸಾಮಾನ್ಯ ಜನರ ಧ್ವನಿಯನ್ನು ಮಾಧ್ಯಮಗಳು ಪರಿಣಾಮಕಾರಿಯಾಗಿ ಮುನ್ನೆಲೆಗೆ ತರಬೇಕು ಎಂದರು. ಲಂಚ ಇಸ್ಕೊಳ್ಳದೆ ಇರುವಂತ PDO, ವಿಲೇಜ್ ಅಕೌಂಟೆಂಟು, ಕೆಲಸನೇ ಮಾಡದೆ ಲಂಚ ಹೊಡಿತಕ್ಕಂಥ ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟರು, ನಾವೇ ಕೆಲಸಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು, ನಗರಸಭೆ ಸದಸ್ಯರು, ಕಳ್ಳರು, ಸುಳ್ಳರು, ರಾತ್ರಿ ಎಲ್ಲ ಕುಡಿದು ಬಿದ್ದಿರ್ತಕ್ಕಂಥ MLA, ಮಿನಿಸ್ಟರ್ಗಳು, ಇವ್ರ ಬಗ್ಗೆ ಒಂದು ಅರ್ಧ ಪೇಜ್ ಅಂತ ಬರೀದಪ್ಪ ಅಂತ ಒಂದು ಅರ್ಧ ಭಾಗ ಹೋಗ್ರಿ. ಯಾವುದೋ ಪತ್ರಿಕೆ ಓದ್ದೆ ನಾನು, ಜಾಗೃತಿ ಕಿರಣ ಅಂತ. ಇದು ಬಹಳ ಚೆನ್ನಾಗಿದೆ ಕೊಟೇಶನ್. ಆನೆಯನ್ನು ಗೆದ್ದ ಇರುವೆಗಳು ಅಂತ. ಇರುವೆಗಳಿಗೂ ಆನೆ ತೂಕ ಗೊತ್ತಿದೆ. ಆನೆ ತೂಕ ಆನೆಗೆ, ಇರುವೆ ತೂಕ ಇರುವೆಗೆ ಅಂತ ಹೇಳ್ತಾರೆ. ಆದರೆ ಆನೆಗಳೆಲ್ಲ ಒಂದು ಆನೆನ ಸಾವಿರಾರು ಲಕ್ಷಾಂತರ ಇರುವೆಗಳು ಸೇರ್ಕೊಂಡ್ರೆ ಸೋಲಿಸಬಹುದು ಅಂತ ನಾವು ಕತೆ ಕೇಳಿದ್ವಿ. ಪಂಚತಂತ್ರದಲ್ಲಿ ಒಂದು ಕತೆ ಕೇಳಿದ್ವಿ. ಆದರೆ ಒಲಿ ಭಾಷಾ ಅಂತಕ್ಕಂಥವ್ರು ಆನೆಯನ್ನು ಗೆದ್ದ ಇರುವೆಗಳು ಅಂತ. ಇದು ಯಾವುದಕ್ಕೆ ಅಂತೇಳಿ ನಿಮಗೆಲ್ಲ ಅರ್ಥವಾಗಿದೆ. ಅದೇ ರೀತಿ ಕೊಳೆತು ನಾರುತ್ತಿರುವಂತ ಪ್ರತಿಭೆಗೆ ಗೌರವ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯೂರು ಮಂಡಲ ಅಧ್ಯಕ್ಷ ಅಭಿನಂದನ್ ಅವರು ಪ್ರತಿಭಾವಂತ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರ ಮುಂದಿನ ಶೈಕ್ಷಣಿಕ ಹಾಗೂ ಭವಿಷ್ಯದ ಸಾಧನೆಗೆ ಶುಭ ಹಾರೈಸಿದರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಸಮಾಜದಲ್ಲಿ ಸಾಧನೆಯ ಮನೋಭಾವ ಬೆಳೆಸುವ ಕಾರ್ಯಕ್ಕೂ ಪತ್ರಕರ್ತರ ಸಂಘ ಮುಂದಾಗಿರುವುದು ಕಾರ್ಯಕ್ರಮದ ವಿಶೇಷತೆಯಾಯಿತು. TD ಕೃಷ್ಣಮೂರ್ತಿ ಅವರೇ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಆಲೂರು ಹನುಮಂತಪ್ಪ ಅವರೇ ಹಾಗೂ ನಮ್ಮ ರೈತ ಹೋರಾಟಗಾರರಾಗಿರ್ತಕ್ಕಂಥ ರಮೇಶಣ್ಣನವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ಅವರೇ, ಅನಂತಮೂರ್ತಿ ಅವರೇ, ಪದ್ಮನಾಭ ಶೆಟ್ಟಿ ಅವರೇ, ಕೃಷ್ಣಮೂರ್ತಿ ಅವರೇ, ಚಂದ್ರಶೇಖರ್ ಅವರೇ. ಸಂಸ್ಥಾಪನೆ ಉದ್ಘಾಟನೆ ಆಗಲಿದೆ ಒಂದು, ಇನ್ನೊಂದು ಅಧ್ಯಕ್ಷರು ನಮ್ಮೂರ ಮೆಡಿಕಲ್ ಉದ್ಧಾರ ಆಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಹಾಗಾಗಿ ಅವರಿಗೆ ನಾನು ತುಂಬ ಹೃದಯದ ಈ ಒಂದು ಮಾರ್ಗದರ್ಶನದಲ್ಲಿ ಎಲ್ರಿಗೂ ಇಷ್ಟೊತ್ತವರೆಗೂ ಹಿರಿಯರು ಮಾತಾಡಿದ್ದಾರೆ, ಹೆಚ್ಚೇನು ಮಾತಾಡೋದಿಲ್ಲ. ಏನಂತಂದರೆ ನಮ್ಮ ಸಂವಿಧಾನದ 4ನೇ ಅಂಗ ಅಂತಂದರೆ ನಾವು
ಪತ್ರಕರ್ತ ಮಾಧ್ಯಮ ಅಂತ ಕರೀತೀವಿ. ಅಂದರೆ ರಾಜಕಾರಣಿಗಳಲ್ಲಿ ಆಗಿರ್ಬೋದು, ಶಾಸಕಾಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಭ್ರಷ್ಟಾಚಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಲಿ ನಮ್ಮ ಮಾಧ್ಯಮ. ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಸಿಡಿ ಕೃಷ್ಣಮೂರ್ತಿ ಮಾತನಾಡಿ, ಹಿರಿಯೂರಿನಲ್ಲಿ ಆರಂಭಗೊಂಡಿರುವ ನೂತನ ಘಟಕವು ಜನಪರ, ಸಮಾಜಮುಖಿ ಹಾಗೂ ಜವಾಬ್ದಾರಿಯುತ ಪತ್ರಿಕೋದ್ಯಮಕ್ಕೆ ಆದ್ಯತೆ ನೀಡಲಿದೆ ಎಂದರು. ಭ್ರಷ್ಟಾಚಾರ, ಅನ್ಯಾಯ ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಅವುಗಳನ್ನು ಜನರ ಮುಂದೆ ತರುವ ನಿಟ್ಟಿನಲ್ಲಿ ಸಂಘವು ಸದಾ ಮುಂಚೂಣಿಯಲ್ಲಿ ಇರಲಿದೆ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವುದು, ವ್ಯವಸ್ಥೆಯ ತಪ್ಪುಗಳನ್ನು ಪ್ರಶ್ನಿಸುವುದು ಮತ್ತು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವುದು ನಮ್ಮ ಪ್ರಮುಖ ಉದ್ದೇಶ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹಲವಾರು ಗಣ್ಯರು ನಮಗೆ ಆಶೀರ್ವದಿಸಿದ್ದಾರೆ. ಈಗ ಪ್ರತಿಭಾ ಪುರಸ್ಕಾರಕ್ಕೆ ಹಿರಿಯೂರು ತಾಲೂಕು ಘಟಕ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ತಾಲೂಕಾಧ್ಯಕ್ಷರನ್ನ ಕೇಳಿದಾಗ, ಸರ್ ನನ್ನ ಆದಷ್ಟು ನನ್ನ ಕ್ಷಮೆ ಬಿದ್ದಾಗ ನಾನು ತಾಲೂಕಟ್ಟ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ಪಾತಿಂಗಪ್ಪ ಇಬ್ಬರು ಉಪಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಆಗ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ಸಂಘದ ಪದಾಧಿಕಾರಿಗಳು ಇವತ್ತು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಹಲವಾರು ಯೋಜನೆಗಳನ್ನು ಮಾಡುತ್ತಾ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಕರೆದು ಆಹ್ವಾನಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಡಾಕ್ಟರ್ ಕೃಷ್ಣಮೇಶ್ವರು ಹಾಗೂ ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಸ್ನೇಹಿತರು, ತುಂಬ ದಿನಗಳಿಂದ ಸ್ನೇಹಿತರು ನನಗೆ ಅವರು ಪರಿಚಯ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ, ಹಾಗೆ ಪತ್ರಕರ್ತರು ಏನು ಮಾಡ್ಬೋದು, ಪತ್ರಕರ್ತರಾಗಿ ಯಾರು ಇರ್ಬೋದು ಅನ್ನೋದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ತಂಗಿಯರು ಎಲ್ಲರೂ ಕೂಡ ವಿಷಯ ಮುಗಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಅನಂತಮೂರ್ತಿ, ರಾಜ್ಯ ಸಂಚಾಲಕ ಪದ್ಮನಾಭ ಶೆಟ್ಟಿ, ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಬಿಸಿ, ರಾಜ್ಯ ಕಾರ್ಯದರ್ಶಿ ಕುಮಾರಸ್ವಾಮಿ, ಜಿಕೆ ಖಜಾನ್ಸಿ ಚಂದ್ರಶೇಖರ್ ಡಿ, ಕಾನೂನು ಸಲಹೆಗಾರರಾದ ಶ್ರೀಮತಿ ಎಸ್ಸಿ ಮಮತಾ, ರಾಜ್ಯ ನಿರ್ದೇಶಕರಾದ ಜಿಎಸ್ ಸ್ವಾಮಿಲಿಂಗಪ್ಪ, ಎನ್ ಅಟ್ಟಯ್ಯ, ಮಂಜುನಾಥ್ ಎಜಿ, ಮಾತೇಶ್ ಸಿಎಸ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿತ್ರದುರ್ಗದ ನಿವೃತ್ತ ಅಧಿಕಾರಿ ಶಕುಂತಲಾ, ಚಿತ್ರದುರ್ಗ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಆರ್ ಹಾಗೂ ಹಿರಿಯೂರು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳಾದ ಬಿ ಪಾದಲಿಂಗಪ್ಪ, ಮಹೇಶ್ ಎಂಬಿ, ಜಗನ್ನಾಥ್ ಎನ್, ಶಿವಲಿಂಗಪ್ಪ ಓ, ದೇವಿರಾಜು, ಶ್ರೀರಂಗಪ್ಪ, ರಂಗಸ್ವಾಮಿ ಟಿಆರ್, ಮಂಜುನಾಥ್ ಡಿ, ರಂಗರಾಜು, ಮಂಜುನಾಥ್, ರಾಜಣ್ಣ ಸಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಸಂಗೀತದ ಮೆರುಗು, ಸಂಭ್ರಮಕ್ಕೆ ಮತ್ತಷ್ಟು ರಂಗು. ಕಾರ್ಯಕ್ರಮದ ನಡುವೆ ಮಹೇಶ್ ಹಾಗೂ ಮಾರುತೇಶ್ ಅವರ ಗಾಯನ ನೆರೆದಿದ್ದವರನ್ನು ರಂಜಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಸನ್ಮಾನ, ಪ್ರತಿಭಾ ಪುರಸ್ಕಾರ, ಸಂಘದ ಉದ್ಘಾಟನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು. ಜನಪರ ಪತ್ರಿಕೋದ್ಯಮಕ್ಕೆ ಹೊಸ ವೇದಿಕೆ. ಹಿರಿಯೂರಿನಲ್ಲಿ ಆರಂಭಗೊಂಡಿರುವ ಈ ನೂತನ ಘಟಕವು ಕೇವಲ ಪತ್ರಕರ್ತರ ಸಂಘಟನೆಯಾಗಿ ಉಳಿಯದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ, ಸತ್ಯವನ್ನು ಪ್ರತಿಬಿಂಬಿಸುವ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಎತ್ತಿ ಹಿಡಿಯುವ ವೇದಿಕೆಯಾಗಿ ರೂಪುಗೊಳ್ಳಲಿದೆ ಎಂಬ ಆಶಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಪತ್ರಿಕೋದ್ಯಮದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿಯ ಬೆಸುಗೆ, ಸತ್ಯಕ್ಕೆ ನಿಷ್ಠೆಯ ಬೆಂಬಲ ಹಾಗೂ ಸಮಾಜದ ಹಿತಕ್ಕೆ ಬದ್ಧತೆ, ಈ ಮೂರು ಆಶಯಗಳೊಂದಿಗೆ ಹಿರಿಯೂರು ತಾಲೂಕು ಘಟಕ ಮುನ್ನಡೆಯುವ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ವರದಿ ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್.